ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳು, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ 8ನೆಯ ತರಗತಿಯ 7ನೇ ಅಗತ್ಯ ಭಾಗವಾಗಿರುವಂತಹ ಅಮ್ಮ UR ಅನಂತಮೂರ್ತಿ ಅವರು ಬರೆದಿರುವಂತಹ ಅಮ್ಮ ಅನ್ನುವಂತಹ ಪಾಠದ ಸಾರಾಂಶವನ್ನ, ಭಾವಾರ್ಥವನ್ನ ಹಾಗೂ ಕವಿಗಳ ಪರಿಚಯವನ್ನ ಮತ್ತು ಪದಗಳ ಅರ್ಥವನ್ನ ಎಲ್ಲವನ್ನು ನೋಡ್ಕೊಂಡು ಬರೋಣ. ಅಮ್ಮ ಅನ್ನುವಂತಹ ಪಾಠದ ಮುಖಾಂತರ UR ಅನಂತಮೂರ್ತಿ ಅವರು ಏನು ಹೇಳಲು ಹೊರಟಿದ್ದಾರೆ, ಪಾಠದಲ್ಲಿ ಸಾರಾಂಶ ಹೇಗಿದೆ, ನಮ್ಗೆ ಯಾವ ಮಾಹಿತಿಯನ್ನು ಹೇಳ್ಕೊಡ್ತಿದಾರ, ಅಮ್ಮ ಅನ್ನುವಂತಹ ಪದದ ಅರ್ಥ ಏನು, ಎಲ್ಲದ ಬಗ್ಗೆ ನಾವೇನ್ ಮಾಡೋಣ ಇಂದಿನ ಪಾಠದಲ್ಲಿ ತಿಳಿದುಕೊಂಡು ಬರೋಣ. ಬನ್ನಿ. 8ನೇ ತರಗತಿಯ 7ನೆಯ ಗದ್ಯ ಭಾಗ ಅಮ್ಮ UR ಅನಂತಮೂರ್ತಿ. ಕೃತಿಕಾರರ ಪರಿಚಯ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳು, ಚಿಂತಕರು ಹಾಗೂ ವಿಮರ್ಶಕರೆಂದು ಪ್ರಖ್ಯಾತರಾದವರು ಡಾಕ್ಟರ್ UR ಅನಂತಮೂರ್ತಿ ಅವರು. ನೋಡಿ, ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ರು. ಯಾರಪ್ಪ ಅಂತಂದ್ರ UR ಅನಂತಮೂರ್ತಿ ಅವರು. ಚಿಂತಕರು ಆಗಿದ್ರು ಹಾಗೂ ವಿಮರ್ಶೆಯನ್ನು ಮಾಡ್ತಾ ಇದ್ದಂತಹ ವಿಮರ್ಶಕರು ಕೂಡ ಆಗಿದ್ದರು. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ಪೂರ್ಣ ಹೆಸರೇನು? ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ಕಾಲ ಶಾಲ್ವನ ಶಕೆ 1932ರಿಂದ 2014ರವರೆಗೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೆಳಗಿ ಗ್ರಾಮದಲ್ಲಿ ಜನಿಸಿದರು. ನೋಡಿ, ಇವರ ಕಾಲಮಾನ ಯಾವಾಗ ಅಂದ್ರೆ 1932ರಿಂದ ಹಿಡಿದು 2014ರವರೆಗೆ ಇವರು ಇರುವಂತಹ ಕಾಲಮಾನ. ಇವರು ಎಲ್ಲಿ ಜನಿಸಿದ್ರಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮೆಳಗಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದರು. ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿ ಪಡೆದರು. ನೋಡಿ, ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಷಯದಲ್ಲಿ ಇವರಿಂದ MA ಪದವಿಯನ್ನ ಅಭ್ಯಾಸವನ್ನ ಮಾಡಿ ಕೊನೆಗೆ ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ಅನ್ನುವಂತ ಒಂದು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ PhD ಪದವಿಯನ್ನ ಪಡಿತಾರ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡುವಂತಹ ಇವರು ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಏನ್ ಮಾಡಿದರು? ತಮ್ಮ ಸೇವೆಯನ್ನ ಮಾಡಿದರ. ಇವರ ಪ್ರಮುಖ ಕೃತಿಗಳು ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಮುಂತಾದ ಕಾದಂಬರಿಗಳು, ಆವಾಹನೆ, ನಾಟಕ ಮೌನಿ, ಪ್ರಶ್ನೆ, ಎಂದೆಂದು ಮುಗಿಯದ ಕತೆ, ಕಥಾ ಸಂಕಲನಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕವನ ಸಂಕಲನಗಳು, ಹೀಗೆ ವಿವಿಧ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಇವರು ಯಾವ್ಯಾವ ಸಂಸ್ಕಾರ, ಭವ ಸೇರಿದಂತೆ ಕಾದಂಬರಿಗಳನ್ನ, ಪ್ರವಾಸ ಕಥನಗಳನ್ನ, ಕಥನ ಸಂಕಲನಗಳನ್ನ, ಕವನ ಸಂಕಲನ ಕೂಡ ಹೇಳಿದಾರ. ಇವರಿಗೆ ಗೌರವ ಡಿ.ಲಿಟ್ ರಾಜ್ಯೋತ್ಸವ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಭೂಷಣ ಪುರಸ್ಕಾರ, 1994ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ನೋಡ್ರಿ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡಿಗರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. UR ಅನಂತಮೂರ್ತಿ ಅವರು. ಇವರಿಗೆ ಡಿ.ಲಿಟ್ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕತಿ. 2002 ತುಮಕೂರಿನಲ್ಲಿ ನಡೆದ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು. 2002ರೊಳಗ ತುಮಕೂರಲ್ಲಿ ನಡೆದಿರುವಂತಹ 66ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಗದ್ಯ ಭಾಗವನ್ನು UR ಅನಂತಮೂರ್ತಿ ಅವರ ಸುರುಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಇವರ ಗದ್ಯ ಭಾಗವನ್ನು ಯಾವ ಆತ್ಮಕಥನದಿಂದ ಅಂದ್ರೆ ಸುರುಗಿ ಅನ್ನುವಂತ ಒಂದು ಆತ್ಮಕಥನದಿಂದ ಆಯ್ಕೆಯನ್ನ ಮಾಡ್ಕೊಂಡಾರ. ಯಾವುದು? ಅಮ್ಮ ಅನ್ನುವಂತ ಒಂದು ಗದ್ಯ ಭಾಗವನ್ನ. ಆಶಯದಲ್ಲಿ ಏನ್ ಹೇಳ್ತಾರ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ನೋಡಿ, ಎಷ್ಟು ಚೆನ್ನಾಗಿತ್ತಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೌದಾ? ಮನೇನ ಮಕ್ಕಳಿಗೆ ಮೊದಲು ಪಾಠಶಾಲೆ. ಜನನಿ ಅಂದ್ರೆ ತಾಯಿಯಾದವಳು ತನ್ನ ಮಕ್ಕಳಿಗೆ ಮೊದಲು ಗುರು ಆಗಿರ್ತಾಳ. ಜನನಿಯಿಂದ ಕಲಿತಿರುವಂತ, ತಾಯಿಯಿಂದ ಕಲಿತಿರುವಂತಹ ಪಾಠ ಕಲಿತಂತ ನಾವೇ ಧನ್ಯರು, ಜನರೇ ಧನ್ಯರು ಅಂತ ಹೇಳ್ತಾರ. ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ ಹಾಗೂ ನೀತಿಯುಕ್ತ ನುಡಿಯಾಗಿದೆ. ಮಕ್ಕಳ ಬದುಕಿನಲ್ಲಿ ಅಮ್ಮನ ಪಾತ್ರ ಎಷ್ಟು ಮಹತ್ವದ್ದು ಎನ್ನುವುದು ಪ್ರತಿಯೊಬ್ಬರಿಗೂ ವೇದ್ಯವಾಗಿಯೇ ಇರುತ್ತೆ. ನೋಡಿ, ತಮ್ಮ ಮಕ್ಕಳ ಜೀವನದಲ್ಲಿ ಅಮ್ಮನ ಪಾತ್ರ ಎಷ್ಟೊಂದು ಅದ್ಭುತವಲ್ಲ. ಒಂದ್ ವೇಳೆ ಮಕ್ಕಳು ತನ್ನ ತಾಯಿಯನ್ನ ಕಳೆದುಕೊಂಡ್ರೆ ಅವಳು ತುಂಬಾ ತಬ್ಬಲಿಗಳಾಗಿ ಒದ್ದಾಡ್ಬೇಕಾಗತ್ತೆ. ಆದ್ರೆ ಅಮ್ಮ ಅನ್ನುವಂತಹ ಒಂದು ಪಾತ್ರ ಮಕ್ಕಳಿಗೆ ತುಂಬಾ ಪ್ರೇರಣಾದಾಯಕವಾದದ್ದು. ಮಾನವನ ಸಂಸ್ಕಾರಯುತ ಜೀವನ ಆರಂಭವಾಗುವುದೇ ತಾಯಿಗೆ ಮಡಿಲಿನಲ್ಲಿ. ನೋಡು, ಮಾನವನ ಆತನ ಸಂಸ್ಕಾರಯುತವಾಗಿರುವಂತಹ ಒಂದು ಜೀವನ ಆರಂಭವಾಗೋದು ತಾಯಿಗೆ ಮಡಿಲಿನೊಳಗ.
ಆಕೆಯ ನಡೆ ನುಡಿ ಸಜ್ಜನಿಕೆ ಮಕ್ಕಳ ಬಾಲ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತದೆ ನೋಡಿ. ಅವಳು ತಾಯಿಯಾದವಳ ನಡೆನುಡಿಯಾಗಿರ್ಬೋದು, ಅವಳ ಸಜ್ಜನಿಕೆ ಆಗಿರ್ಬೋದು, ಒಳ್ಳೆತನ ಆಗಿರ್ಬೋದು, ಮಾತನಾಡುವ ಮಾತುಗಳಾಗಿರ್ಬೋದು, ಹಾವಭಾವ ಆಗಿರ್ಬೋದು, ಉಡುಗೆ ತೊಡುಗೆ ಎಲ್ಲವೂ ಇನ್ನು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತವ. ಅಮ್ಮ ಸಂಸ್ಕಾರವನ್ನು ನೀಡಿದರೆ ಜನಿಸಿದ ಈ ತಾಯಿನೆಲ್ಲ ಈ ಪರಿಸರವನ್ನು ಬೆಳೆದ ಬಾಲ್ಯದ ನೆನಪುಗಳು ಮಾನವ ಜೀವನದಲ್ಲಿ ಅಚ್ಚಳಿದ ಮುದ್ರೆಯನ್ನು ಒತ್ತುತ್ತವೆ ನೋಡಿ. ಅಮ್ಮ ಸಂಸ್ಕಾರವನ್ನು ನೀಡಿದ್ರ ಈ ತಾಯಿನೆಲ್ಲ ಏನೈತಿ, ನಮ್ಮ ಜನ್ಮ ಕೊಟ್ಟಂತಹ ತಾಯಿನೆಲ್ಲ ಈ ಪರಿಸರ ಅಪ್ಪಿ ಬೆಳೆದಂತ ನಮ್ಮ ಬಾಲ್ಯದ ನೆನಪುಗಳು ನಮಗೆ ಯಾವತ್ತೂ ಅಚ್ಚಳಿದಂತಹ ನೆನಪುಗಳನ್ನು ಕೊಡ್ತಾವ. ಈ ಎಲ್ಲಾ ನೆನಪುಗಳ ಬುತ್ತಿಯನ್ನು ಈ ಮೂಲಕ ಕಟ್ಟಿಕೊಡುವುದೇ ಲೇಖಕರ ಆಶಯವಾಗಿದೆ. ಈ ಎಲ್ಲಾ ನೆನಪುಗಳ ಬುತ್ತಿಯನ್ನು ನಮ್ಗೆ ಕೊಡುವುದೇ ಲೇಖಕರ ಆಶಯ ಆಗೈತೆ ಅಂತ ಹೇಳ್ತಾರ. ಪದಗಳ ಅರ್ಥ ನೋಡ್ಕೊಂಡು ಬರೋಣ. ಅಂಚು ಅಂದ್ರ ದಡ ಅಥವಾ ತೀರ, ಆತಂಕ ಅಂದ್ರ ಭಯ, ಅಡ್ಡಿ, ಕಡ ಅಂದ್ರ ಸಾಲ, ಕಾಸು ಅಂದ್ರ ಹಣ ದುಡ್ಡು, ಕೊಂಚ ಅಂದ್ರ ಅಲ್ಪ ಅಥವಾ ಸ್ವಲ್ಪ, ಚೆರಟ ಅಂದ್ರ ಗಸಿ ಕಾಪಿ ಸೋಸಿದ ನಂತರದ ಉಳಿಕೆ, ಚಿಮ್ಮನಿ ದೀಪ ಅಂದ್ರ ಸೀಮೆ ಎಣ್ಣಿನ ದೀಪ, ಚೌಲ ಅಂದ್ರ ಮುಡಿ ತೆಗೆಸು ತಲೆಗೂದಲನ್ನ ತೆಗೆಸುವುದು, ಜೋನಿ ಬೆಲ್ಲ ಅಂದ್ರ ನೀರು ಬೆಲ್ಲ, ದೂರ್ವೆ ಅಂದ್ರ ಗರಿಕೆ, ದೈನಿಕ ಅಂದ್ರ ದಿನನಿತ್ಯ ಪ್ರತಿದಿನ, ನಸುಕು ಅಂದ್ರ ಮುಂಜಾನೆ ಬೆಳಗಿನ ಸಮಯ, ನಿವಾರಣೆ ಅಂದ್ರ ದೂರ ಮಾಡು ಹೋಗಲಾಡಿಸು, ನೆವೆ ಅಂದ್ರ ಕಾರಣ ನೆಪ, ಪಟ್ಟಾಂಗ ಅಂದ್ರ ಹರಟೆ ಮಾತುಕತೆ, ಯಥೇಚ್ಛ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು, ಸಂಗತಿ ಅಂದ್ರ ವಿಸ್ಮಯ, ಹಸನ್ಮುಖಿ ಅಂದ್ರ ನಗುಮುಗ. ಅಮ್ಮ ಯು ಆರ್ ಅನಂತಮೂರ್ತಿ. ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥನಕ್ಕೆ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬ ತಾನು ಬದುಕಿನ ರೀತಿಯನ್ನು ಮತ್ತು ತನ್ನ ಜೀವನದಲ್ಲಿ ತಾನು ಕಂಡುಕೊಂಡ ನೋವು ನಿಲುವುಗಳ ರೀತಿಯನ್ನು ತಾನೇ ಬರೆದುಕೊಳ್ಳುವುದು ಆತ್ಮಕಥೆಯಾಗಿದೆ ನೋಡಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನ, ಕಥಾ ಸಂಕಲನ ಹಾಗೂ ವಚನ ಸಾಹಿತ್ಯ ಯಾವ ರೀತಿಯಾಗಿ ಪ್ರಾಶಸ್ತ್ಯವನ್ನು ಪಡೆದಿಲ್ಲ, ಅದೇ ರೀತಿಯಾಗಿ ಆತ್ಮಕಥನ ಕೂಡ ತನ್ನದೇ ಆದಂತಹ ಗೌರವವನ್ನು, ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಕಾಯ್ದುಕೊಂಡೈತಿ. ಒಬ್ಬ ವ್ಯಕ್ತಿ ತನ್ನ ಜೀವಮಾನದುದ್ದಕ್ಕೂ ತಾನು ಅನುಭವಿಸಿದಂತಹ, ತನ್ನ ಅನುಭವದಲ್ಲಿ ಕಂಡಂತಹ ನೋವು ನಲಿವಿನ ಬಗ್ಗೆ ತಾನೇ ಬರೆದುಕೊಳ್ಳೋಕೆ ನಾವೇನ್ತೀವಿ ಆತ್ಮಕಥೆ ಅಂತ ಕರಿತೀವಿ. ವ್ಯಕ್ತಿ ತನ್ನ ಬದುಕು ಕುರಿತು ಸಿಂಹಾವಲೋಕನ ಮಾಡಿಕೊಂಡ ಜೀವನ ಯಶೋಗಾಥೆ ಇದಾಗಿದೆ. ಆತ ವ್ಯಕ್ತಿ ತನ್ನ ಜೀವಮಾನದಲ್ಲಿ ಕುರಿತು ತನ್ನ ಸಿಂಹಾವಲೋಕನವನ್ನು ಮಾಡಿಕೊಂಡಂತ ಒಂದು ಯಶೋಗಾಥೆ. ವಾಸ್ತವದ ಜೊತೆಗೆ ಕಲಾತ್ಮಕತೆ ಈ ಸಾಹಿತ್ಯ ರಚನೆಯ ಜೀವನಾಡಿಯಾಗಿರ್ತದೆ. ವಾಸ್ತವದ ಪ್ರಪಂಚದ ಜೊತೆಗೆ ನಾವು ಕಲಾತ್ಮಕತೆಯನ್ನು ಒಳಗೊಂಡ ಸಾಹಿತ್ಯ ರಚನೆ ಇದರ ಒಂದು ಕೈಗನ್ನಡಿ ಹಿಡ್ದಂಗ ಆಗೈತಿ. ಈ ಸಾಹಿತ್ಯದ ವಿಷಯದ ವ್ಯಾಪ್ತಿಯು ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿಗಳಾದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಈ ಹಲವಾರು ಪರಿಸರಗಳಿಂದ ಕೂಡಿದ್ದಾಗಿದ್ದು ವಾಚಕರ ಮನವನ್ನು ತನ್ನೆಡೆಗೆ ಸೆಳೆಯುತ್ತದೆ ನೋಡ್ರಿ. ಇದು ತನ್ನ ಸಾಹಿತ್ಯಿಕ ಈ ವಿಷಯ ಯಾವ ರೀತಿಯಾಗಿರ್ತದೆ, ಸಮಕಾಲೀನ ಮತ್ತು ಚಾರಿತ್ರಿಕ ಸಂಗತಿ, ಸಾಮಾಜಿಕ, ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಲವಾರು ಪರಿಸರಗಳಿಂದ ಕೂಡಿ ವಾಚಕರ ಮನಸ್ಸನ್ನು ಸೆಳೆಯುವಂತಹ ಒಂದು ಆತ್ಮಕಥೆಯಾಗೈತಿ. ಮಾನವನ ಬದುಕಿನಲ್ಲಿ ಬಾಲ್ಯ ಕಟ್ಟಿಕೊಡುವ ನೆನಪುಗಳು ಅಪಾರ ಮತ್ತು ಅನುಭವ ನೋಡ್ರಿ. ಮಾನವ ತನ್ನ ಬಾಲ್ಯದಲ್ಲಿ ಕಟ್ಟಿಕೊಂಡಂತಹ ನೆನಪುಗಳನ್ನ ಹೊಳ್ಳಿ ಮರಳಿ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ, ಹೌದಾ? ಆತ ಒಮ್ಮೆ ಬಾಲ್ಯವನ್ನ ಕಳೆದುಕೊಂಡ್ರೆ ಆತ ಮತ್ತೆ ಹೊಳ್ಳಿ ಮರಳಿ ಬಾಲ್ಯವನ್ನ ಪಡ್ಲಿಕ್ಕೆ ಆಗುವುದಿಲ್ಲ. ಬಾಲ್ಯದ ಈ ನೆನಪಿನ ಅಂಗಳದಲ್ಲಿ ತುಂಬಿ ಬರುವ ಈ ನೆನಪಿನ ಬುತ್ತಿಯು ಬದುಕಿನುದ್ದಕ್ಕೂ ಎಷ್ಟು ಸವಿತಿದ್ದರೂ ಮುಗಿಯದ ಅಕ್ಷಯ ಪಾತ್ರೆಯಾಗಿರುತ್ತದೆ ನೋಡ್ರಿ. ಅಕ್ಷಯ ಪಾತ್ರೆ ಆದಂತಾಗ್ತದೆ ಅಂದ್ರೆ ಬಾಲ್ಯದಲ್ಲಿ ಅದನ್ನ ಕಟ್ಟಿಕೊಂಡಿರುವಂತಹ ನೆನಪುಗಳು ಏನದಲ್ಲ ಹೊಳ್ಳಿ ಮತ್ತೆ ಮರಳಿ ಬಾಲ್ಯಕ್ಕೆ ಬರಲು ಆಗುವುದಿಲ್ಲ, ಅದು ಅಕ್ಷಯ ಪಾತ್ರೆ ಹಿಡ್ದಂಗಾಗಿರ್ತತಿ. ಮಲೆನಾಡಿನ ಪ್ರಕೃತಿಯ ಮಡಿಲಿನಲ್ಲಿ ಬರುವ ತನ್ನೂರಿನ ಜನಜೀವನದೊಂದಿಗೆ ತನ್ನ ಶಾಲಾ ದಿನಗಳ ನೆನಪನ್ನು ಓದುಗರ ಮನವ ಮುಟ್ಟುವಂತೆ ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಹೀಗಾಗಿ ಮಲೆನಾಡಿನ ಪ್ರಕೃತಿಯ ಮಣ್ಣಲ್ಲಿ ಬರತಕ್ಕಂತಹ ತನ್ನೂರಿನ ಜನಜೀವನದ ಶಾಲೆಯ ದಿನಗಳನ್ನ ಅವ್ರು ಯಾವ ರೀತಿಯಾಗಿ ಚಿತ್ರಣವನ್ನ ಮಾಡಿದಾರಲ್ಲ ಅದೆಲ್ಲರೂ ಓದುಗರ ಮನಸ್ಸನ್ನು ಮೂಡ್ತತೆ ಅಂತ ಹೇಳ್ತಾರ. ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ನೋಡ್ರಿ. ಪಾಠವನ್ನು ಪ್ರಾರಂಭಿಸೋಣ. ಏನ್ ಹೇಳ್ತಾರ, ಆ ಊರೊಳಗೆ ಏನಿತ್ತು, ಹುಲಿಗಳು ಕಾಟ ಬಹಳ ಇತ್ತು. ನಮ್ಮಮ್ಮನಿಗೆ ದೂರದಲ್ಲಿ ಹುಲಿ ಕೂಗುತ್ತಿದ್ದರ ತಟ್ಟನೆ ತಿಳಿದು ಬಿಡುತ್ತಿತ್ತು ನೋಡ್ರಿ. ನಮ್ಮಮ್ಮನಿಗ ಆ ಊರೊಳಗ ಹುಲಿಗಳ ಕಾಟ ಬಹಳ ಇತ್ತು. ನಮ್ಮಮ್ಮನಿಗೆ ಎಲ್ಲೋ ಕುಳಿತುಕೊಂಡಿರುವಂತಹ ಹುಲಿ ದೂರದಲ್ಲಿ ಅದನ್ನ ಕೂಗಕತ್ತಿದ್ರ ನಮ್ಮಮ್ಮನಿಗೆ ಪಟ್ನ ಗೊತ್ತಾಗ್ಬಿಡ್ತಾ ಇತ್ತು. ಅಂದ್ರೆ ತಟ್ಟನೆ ಅಂದ್ರೆ ಬೇಗನೆ ತಿಳಿದು ಬಿಡ್ತಾ ಇತ್ತು. ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಟ್ಟಿಗೆ ದನಗಳು ನೋಡ್ರಿ. ಹುಲಿಗಳ ಶಬ್ದಕ್ಕೆ ತುಂಬಾ ಸೂಕ್ಷ್ಮತೆಯಿಂದ ಅದನ್ನ ಅರಿತಿರುವಂತಹ ಜೀವಿಗಳು ಯಾವಪ್ಪ, ಕೊಟ್ಟಿಗೆಯಲ್ಲಿರ್ತಕ್ಕಂತಹ ದನಗಳು. ಅವು ಗಡಗಡ ನಡಗಲು ಶುರು ಮಾಡುತ್ತಿದ್ದವು ನೋಡ್ರಿ. ಅವು ಗಡಗಡ ನಡಗಲಿಕ್ಕೆ ಪ್ರಾರಂಭ ಯಾಕಂದ್ರೆ ಹುಲಿ ಬಂದು ಅವುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಅದಕ್ಕೆ ಅವು ನಡಗಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ, ಶುರು ಮಾಡ್ತಾ ಇದ್ವು.
ಕೊರಳಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು. ಆದ್ರೆ ಕೊರಳೊಳಗಿರ್ತಕ್ಕಂಥ ಗಂಟೆಯನ್ನು ಕಟ್ತಾ ಇದ್ರು. ಯಾಕಂದ್ರೆ ಹುಲಿ ಬಂದು ದಾಳಿ ಮಾಡುವಂತ ಸಂದರ್ಭದಲ್ಲಿ ಅದು ತನ್ನ ಕೊರಳಿನಂತ ಗಂಟೆಯನ್ನು ಅಲ್ಲಾಡಿಸಿದ್ರೆ ಅಲ್ಲಿ ಅದರ ರಕ್ಷಕನಾಗಿರ್ತಕ್ಕಂತಹ ಮಾನವ ಏನ್ ಮಾಡ್ತಾ ಇದ್ದ, ಬಂದ ಅದನ್ನ ಹೊಡೆದೋಡಿಸ್ತಿದ್ದ. ನಾನು, ನಮ್ಮ ಅಜ್ಜ, ನಮ್ಮಮ್ಮ, ನಮ್ಮ ಅಜ್ಜ ಚಿಮಣಿ ದೀಪದ ಬೆಳಕಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಯು ನುಗ್ಗಿ ಬಿಡುತ್ತದೆ ಎಂದು ಕಾಯುತ್ತಿದ್ದೆವು. ಆಗ ನಾನು ಮತ್ ನಮ್ಮಮ್ಮ, ನಮ್ಮ ಅಜ್ಜ, ನಾವು ಚಿಮಣಿ ದೀಪ ಅಂದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ಕರೆಂಟ್ ಇರಲಿಲ್ಲ, ವಿದ್ಯುತ್ ಇಲ್ಲದೆ ಇರುವಂತಹ ಕಾಲಮಾನ. ಅಂತ ಸಂದರ್ಭದಲ್ಲಿ ಸೀಮೆ ಎಣ್ಣೆಯಿಂದ ದೀಪಗಳನ್ನ ಹಚ್ಚಲಾಗ್ತಾ ಇತ್ತು. ಹೀಗಾಗಿ ಚಿಮಣಿ ದೀಪವನ್ನು ಹಿಡ್ಕೊಂಡು ನಾವೇನ್ ಮಾಡ್ತಾ ಇದ್ವಿ, ಎಲ್ಲಿ ಹುಲಿ ನಮ್ ಕೊಟ್ಟಿಗೆ ಬಂದ್ಬಿಟ್ಟು ನಮ್ಮ ದನಗಳ ಮೇಲೆ ಅವು ಆಕ್ರಮಣ ಮಾಡ್ತೈತಿ, ನುಗ್ಗಿ ಬಿಡ್ತೈತೆ ಅಂತ ಹೇಳಿ ನಾವು ಕಾಯ್ತಾ ಕೂಳ್ತಿದ್ವಿ. ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದು, ಯಾವುದೋ ಹುಲಿ ಯಾವುದೋ ದನವನ್ನ ಕಾಡಲ್ಲಿ ಹಿಡಿತು, ಅವರ ಮನೆ ದನ ಹೋಯ್ತು. ಅವಾಗ ನಮ್ಮ ಮನೆಗೆ ಪ್ರತಿದಿನ ಏನ್ ಮಾಡ್ತಾ ಇದ್ರು, ಆಳುಗಳು ಬರ್ತಾ ಇದ್ರು. ಅವ್ರು ಬಂದ್ ಅವ್ರ ಮಾತು ಎಲ್ಲಿಂದ ಶುರು ಆಗ್ತಿತ್ತು ಅಂದ್ರ, ಹಿಂಗ ಒಂದ್ ಹುಲಿ ಬಂದಿತ್ತಂತ, ರಾತ್ರಿ ಇಂಥವ್ರ ದನ ಊರ್ನಲ್ಲಿ ಇಂಥವ್ರ ದನದ ಮೇಲೆ ಅದು ಹಿಡ್ಕೊಂಡ್ ಬಿಡ್ತಂದ್ ಕಾಡೊಳಗ, ಅವ್ರ ಮನೆಗೆ ಹೋಗಿ ದನ ಹಿಡ್ಕೊಂಡು ದನ ಹೋಯ್ತು ಅಂತ ಹೇಳ್ತಾ ಇದ್ರು. ಇವರ ಮನೆ ದನ ಹೋಯ್ತು, ಅವರ ಮನೆ ದನ ಹೋಯ್ತು, ಇವರ ಮನೆ ದನ ಹೋಯ್ತು. ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೊರೆದ ಅಡಿಯ ಮುಖವಾಗಿತ್ತು ನೋಡ್ರಿ. ಆಗ ಆಳುಗಳು ಏನ್ ಹೇಳ್ತಾ ಇದ್ರು, ಅವ್ರ ಮನೆ ದನ ಹೋಯ್ತು, ಇವ್ರ ಮನೆ ದನ ಹೋಯ್ತು ಅಂತ ಹೇಳ್ತಾ ಇದ್ರು. ಇದೊಂದು ಅವ್ರ ಮನೆ ದನ ಹೋಯ್ತು, ಇವ್ರ ಮನೆ ದನ ಹೋಯ್ತು ಅಂತ ಹೇಳಿದೊಂದು ಸಾಮಾನ್ಯವಾಗಿಬಿಟ್ಟಿತ್ತು. ಹೀಗಾಗಿ ಮಲೆನಾಡು ಒಳಗ ಇದೊಂದು ಸಾಮಾನ್ಯ ಆಗಿತ್ತು. ಹುಲಿಗಳು ಏನ್ ಮಾಡ್ತಾ ಇತ್ತು, ಹಸಿದಂತಹ ತನ್ನ ಕಣ್ಣುಗಳಿಂದ, ತನ್ನ ಕೋರ ಅಂದ್ರ ದಾಡಿ ಅಂದ್ರೆ ಅದೇನು ಗಡ್ಡ ಮೀಸೆಗಳಿಂದ, ಹಲ್ಲುಗಳಿಂದ ಭಯಾನಕವಾಗಿರ್ತಾ ಇತ್ತು ಹುಲಿ. ಹೀಗಾಗಿ ನಮ್ಗೆ ನೋಡ್ಲಿಕ್ಕೆ ಭಯವಾಗ್ತಿತ್ತು ಅಂತ ಹೇಳ್ತಾರ. ನಮಗೆ ತುಂಬಾ ಭಯವಾದಾಗ ಹೇಳಿಕೊಳ್ಳಲು ಅರ್ಜುನ ಮಂತ್ರವಿತ್ತು. ನಮಗ್ ಏನಾದ್ರು ಬಹಳ ಭಯ ಆದಾಗ ನಮಗ ಅರ್ಜುನನ ಮಂತ್ರವನ್ನ ಹೇಳ್ಕೊಡ್ತಾ ಇದ್ರು. ಯಾವ್ದದು? ಅರ್ಜುನಂ ಫಲ್ಗುಣೋ ಪಾತೆ ಕಿರೀಟಿ ಶ್ವೇತ ವಾಹನ. ಇದು ನಮ್ಮ ಅಜ್ಜ ಹೇಳಿಕೊಟ್ಟಿದ್ದು. ನಮ್ಮ ಅಜ್ಜ ನಮ್ಗೆ ಅರ್ಜುನನ ಮಂತ್ರವನ್ನ ಹೇಳ್ಕೊಟ್ಟಿದ್ದು. ಏನಂತ? ಅರ್ಜುನ ಫಲ್ಗು ಭಾರತಂ ಕಿರೀಟಿ ಶ್ವೇತ ವಾಹನ ಅಂತ ಮಂತ್ರವನ್ನ ಹೇಳ್ಕೊಟ್ಟಿದ್ದ. ಅದನ್ನು ಹೇಳಿಬಿಟ್ಟರೆ ಭಯ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದರು. ನಮ್ಮ ಅಜ್ಜ ಅರ್ಜುನ್ ಮಂತ್ರನೇ ಹೇಳ್ಕೊಟ್ಟಿದ್ರಲ್ಲ, ಅದನ್ನ ನಮ್ಗೆ ಭಯ ಆದಾಗ್ಲೇ ನಾವು ಮಂತ್ರವನ್ನ ಹೇಳ್ತಾ ಇದ್ವಿ. ಒಂದ್ ವೇಳೆ ನಿಮ್ ಭಯ ಆದಾಗ ಈ ಮಂತ್ರವನ್ನ ಹೇಳ್ರಿ, ನಿಮ್ ಭಯ ಎಲ್ಲ ಹೋಗ್ತೈತೆ ಅಂತ ಹೇಳಿದ್ರು. ಅದನ್ನು ಹೇಳುತ್ತಾ ನಾವು ನಿದ್ದೆಗೆ ಹೋಗುತ್ತಿದ್ದೇವೆ ನೋಡ್ರಿ. ಅದನ್ನ ಪ್ರತಿದಿನ ರಾತ್ರಿ ಮಲಗಬೇಕಂದ್ರೆ ಎಲ್ಲಿ ಹುಲಿ ಬರುತ್ತೋ ಅನ್ನುವಂತ ಭಯದಲ್ಲೇ ಮಲಗ್ತಾ ಇದ್ವಿ. ಹೀಗಾಗಿ ನಮ್ಮ ಅಜ್ಜ ಮಂತ್ರವನ್ನ ಹೇಳ್ಕೊಟ್ಟಿದ್ದ. ಆ ಮಂತ್ರವನ್ನ ಹೇಳ್ತಾ ನಾವು ನಿದ್ದೆನ ಮಾಡ್ತಾ ಇದ್ವು. ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ನೋಡ್ರಿ. ನಾವೆಲ್ಲರೂ ನಿದ್ದೆ ಮಾಡಿದ್ರು, ನಮ್ಮಮ್ಮ ಮಾತ್ರ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಆ ಮನಸ್ಸಿಗೆ ಸಮಾಧಾನ. ಬೆಳಿಗ್ಗೆ ಎದ್ದ ಮೇಲೆ ನಾವು ಕೊಟ್ಟಿಗೆಯಲ್ಲಿ ದನ ಐತಿಲ್ಲೋ ಅಂತೇಳಿ ನೋಡಿದಾಗ ದನಗಳು ಇದ್ರೆ, ಯಾವುದೇ ಹುಲಿಗಳು ಬಂದು ಆಕ್ರಮಣ ಮಾಡದೆ ಇದ್ರ, ತಿಂದೇ ಇದ್ರ, ಅದ್ ನಮ್ಗ ಅವಾಗ ಮನಸ್ಸಿಗೊಂದು ಸಮಾಧಾನ ಸಿಗ್ತಾ ಇತ್ತು. ನನ್ನ ಮೊದಲ ವಿದ್ಯಾಗುರು ನನ್ನ ಅಮ್ಮ ನೋಡ್ರಿ. ನನ್ನ ಮೊದಲ ವಿದ್ಯಾಗುರು ಯಾರು? ನನ್ನ ಅಮ್ಮನೇ. ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲ್ತಿದ್ಳು. ಆದ್ರೆ ನಮ್ಮಮ್ಮ ಸ್ವಲ್ಪ ಸ್ಕೂಲಿಗೆ ಹೋಗಿದ್ಲು, ಶಾಲೆಗೆ ಹೋಗಿದ್ಲು, ಅಲ್ಪ ಸ್ವಲ್ಪ ಓದ್ಲಿಕ್ಕೆ ಬರ್ಲಿಕ್ಕೆ ಅವಳು ಕಲ್ತಿದ್ಲು. ಸ್ಕೂಲ್ನಲ್ಲಿ ಅವಳು S.V. ಪರಮೇಶ್ವರ್ ಭಟ್ಟರ ಸಹಪಾಠಿ ಆಗಿದ್ದವಳು ನೋಡ್ರಿ. S.V. ಪರಮೇಶ್ವರ್ ಭಟ್ಟರ ಸಹಪಾಠಿ ಅಂದ್ರೆ ಸಹಪಾಠಿಯಾಗಿ ಕೆಲಸ ಶಾಲೆಯಲ್ಲಿ ಕಲ್ತಿದ್ದವಳು. ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ನನಗೆ ಅಕ್ಷರಾಭ್ಯಾಸ ಪ್ರಾರಂಭವಾಗಿದೆ. ನಾವು ಮೊದಲು ಕೆರೆಕೊಪ್ಪದ ಮನೆಯಲ್ಲಿ ಇದ್ವಿ. ಅವಾಗ ನನಗೆ ಅಕ್ಷರಾಭ್ಯಾಸನ ಪ್ರಾರಂಭ ಮಾಡಿದ್ಲು ನನ್ನ ತಾಯಿ. ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ, ಅಲ್ಲಿ ಶಾಲೆ ಅನ್ನೋದು ನಮ್ಮ ಮನೆ ಹತ್ತಿರ ಇರಲಿಲ್ಲ. ಹಬ್ಬದ ದಿನ ಅದು. ಎಂಥ ಸಂದರ್ಭ ಇತ್ತವಾಗ? ಹಬ್ಬ ಇತ್ತು. ಸರಸ್ವತಿಯಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿ ಭರ್ವತು ಮೇ ಸದಾ ಎಂದು ಹೇಳಿ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಎಂಬ ಅಕ್ಷರವನ್ನು ಬರೆಸಿದ್ದಳು ನೋಡು. ಅವಾಗ ನನ್ನಮ್ಮ ಯಾವ ಮಂತ್ರವನ್ನು ಹೇಳಿದ್ಲು? ಸರಸ್ವತಿ ಮಂತ್ರವನ್ನು ಹೇಳಿದ್ಲು. ಏನಂತ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿ ಭರ್ವತು ಮೇ ಸದಾ ಅಂತ ಹೇಳಿ ನಮ್ಮಮ್ಮ ನೆಲದ ಮೇಲೆ ಅದ ಮರಳ ಮೇಲೆ ಹರಡಿಸಿ ನನ್ನ ಕೂರಿಸಿ ನನ್ನ ಬೆರಳನ್ನು ಹಿಡಿದುಕೊಂಡು ಅನ್ನುವಂತಹ ಒಂದು ಅಕ್ಷರವನ್ನು ಬರೆಸಿದ್ದಳು. ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿದ್ದರೆ ನಾನು ಶಾಲೆ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರವನ್ನು ಕಲಿತು ಬಿಟ್ಟಿದ್ದೆ. ನಮ್ಮಮ್ಮ ಇದನ್ನ ಹೇಳಿಕೊಟ್ಟಿದ್ದರಿಂದ ನಾ ಏನ್ ಮಾಡಿದ್ನಿ, ಹಲವಾರು ಅಕ್ಷರ ಕಲಿತ. ನಾನು ಶಾಲೆ ಆರಂಭಿಸುವ ಹೊತ್ತಿಗೆ ಏನಾಗಿತ್ತು ಅಂದ್ರೆ ಹೋಗೋದಕ್ಕನ ಹಲವಾರು ಅಕ್ಷರಗಳು ನಾನು ಕಲಿತ್ಕೊಂಡ್ ಬಿಟ್ಟಿದ್ನಿ. ಹುಲಿಯ ಭಯದಿಂದಾಗಿ ನನ್ನ ಆ ದಿನಗಳಲ್ಲಿ ಶಾಲೆಗೆ ಕಳಿಸುತ್ತಿರಲಿಲ್ಲ ನೋಡಿ. ಎಲ್ಲಿ ಹುಲಿ ಬಂದ್ಬಿಡುತ್ತೋ ನಾನು ಶಾಲೆ ಹೋಗುವಂತಹ ದಾರಿ ಮಧ್ಯದಲ್ಲಿ ಅನ್ನುವಂತಹ ಒಂದು ಆತಂಕದಿಂದ ಮನೆಯಲ್ಲಿ ನನ್ನ ಏನ್ ಮಾಡಿದ್ರು, ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ. ಪಾಠ ಹೇಳಲು ಮನೆಗೆ ಒಬ್ಬರು ಬರುತ್ತಿದ್ರು. ಆದ್ರೆ ನಮ್ಮ ಮನೆಯಲ್ಲಿ ಎಂತ ವ್ಯವಸ್ಥೆ ಮಾಡಿದ್ರು, ನಂಗೆ ಪಾಠವನ್ನ ಹೇಳಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡಿದ್ರು. ಒಬ್ರು ಸರ್ ಬರ್ತಾ ಇದ್ರು, ಅವರ ಹೆಸರು ಕೃಷ್ಣಪ್ಪಯ್ಯ. ನೋಡ್, ನಮ್ಮ ಮನೆಗೆ ಒಬ್ರು ಮೇಷ್ಟ್ರು ಬರ್ತಾ ಇದ್ರು. ನನಗೆ ಹುಲಿ ಭಯದಿಂದ ನಾನು ಶಾಲೆ ಕಳಿಸ್ತಾ ಇರ್ಲಿಲ್ಲ. ಆದ್ರೆ ಪಾಠವನ್ನ ಹೇಳಲಿಕ್ಕೆ ನಮ್ಮ ಮನೆಗೆ ಯಾರು ಬರ್ತಾ ಇದ್ರು? ಕೃಷ್ಣಪ್ಪಯ್ಯ ಅಂತ ಒಬ್ರು ಮೇಷ್ಟ್ರು ಬರ್ತಾ ಇದ್ರು.
ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ಅವರು ಎಷ್ಟೊಂದು ಸ್ಟ್ರಿಕ್ಟ್‌ಪ ಅಂತಂದ್ರೆ ಬಹಳ ಕಟ್ಟುನಿಟ್ಟು ಅವ್ರಿಗೆ. ಶಿಸ್ತಂದ್ರೆ ಶಿಸ್ತು ಅವ್ರಿಗೆ ಅಂತ ಹೇಳ್ತಾರ. ನನಗೂ ಆಗ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು ಇದರಲ್ಲೇ ಹೆಚ್ಚು ಆಸಕ್ತಿ. ಅವ್ರು ತುಂಬಾ ಕಟ್ಟುನಿಟ್ಟಿನ ಮೇಷ್ಟ್ರಾಗಿತ್ತು. ಆದ್ರೆ ನನಗ ರಂಜದ ಹೂವನ್ನ ತಂದು ಪೋಣಿಸೋದು, ಅದನ್ನ ದೊಡ್ಡ ದೊಡ್ಡ ಸರಗಳನ್ನು ಮಾಡೋದು, ನಮ್ಮ ಅಮ್ಮಗೆ ಮುಡಿಸ್ಲಿಕ್ಕೆ ಕೊಡೋದು, ಮತ್ತು ನಾನು ಕೂಡ ಮುಡ್ಕೊಳ್ಳೋದು ಇದ್ರಲ್ಲಿ ನನಗೆ ಬಹಳ ಆಸಕ್ತಿ ಇತ್ತು. ಆಗ ನನಗಿನ್ನು ಚೌಲವಾಗಿರ್ಲಿಲ್ಲ. ನನಗೇನು ಚೌಲ ಅಂದ್ರೆ ನಂದಿನ್ನು ಜಡೆಯನ್ನ ತೆಗೆದಿರ್ಲಿಲ್ಲ. ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು. ನನಗೆ ಜಡೆ ತೆಗೆದ ಕಾರಣ ಏನಾಗಿತ್ತು, ನನಗೂ ಹೆಣ್ಣು ಮಕ್ಕಳಂತ ತುಂಬಾ ಉದ್ದವಾದಂತಹ ಕೂದಲು ಇತ್ತು. ಮಗಳು ಬೇಕೆಂಬ ಅಮ್ಮನ ಆಸೆ ಪೂರೈಕೆಯಾದದ್ದು ಅವರ 3ನೇ ಹೆರಿಗೆಯಲ್ಲಿ. ಆದ್ರೆ ನಮ್ಮಮ್ಮನಿಗೆ ಗಂಡು ಮಕ್ಕಳು ಅಷ್ಟೆಲ್ಲ ಹೆಣ್ಣು ಮಗಳು ಬೇಕನ್ನುವಂತಹ ಒಂದು ಅಭಿಲಾಷೆ ಆಸಕ್ತಿ ಇತ್ತು. ಆದ್ರೆ ನಮ್ಮಮ್ಮ 3ನೇ ಸಲ ಡೆಲಿವರಿ ಆದಾಗ ಅಂದ್ರೆ ಹೆರಿಗೆ ಆದಂಥ ಸಂದರ್ಭದಲ್ಲಿ ಅವಳಿಗೆ ಮಗಳು ಆಗಿದ್ದಳು. ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರು ಉಪ್ಪು ತೊಡಿಸಿ ಹೂವು ಮುಡಿಸುತ್ತಿದ್ದಳು. ಅವಾಗ ಮಗಳು ಆಗ್ಬೇಕನ್ನುವಂಥ ಆಸೆಯಿಂದ 3ನೇ ಹೆರಿಗೆ ಆದಾಗ ನಾನು ಏನ್ ಮಾಡ್ತಾ ಇಲ್ಲ, ನಮ್ಮಮ್ಮ ಒಂದೊಂದು ಸಾರಿ ಹುಡುಗಿಯರು ಉಪ್ಪನ್ನು ತೊಡಿಸಿ ಹೂವನ್ನ ಮುಡಿಸ್ತಾ ಇದ್ಲು. ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರು ಸಿಟ್ಟು ಬರುತ್ತಿತ್ತು ನೋಡಿ. ನಾನು ರಂಜದ ಹೂವನ್ನು ತಂದು ಇನ್ನ ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡ್ರೆ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ಕೃಷ್ಣಪ್ಪಯ್ಯನವರು ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ನೋಡ್ರಿ. ನಮ್ಮನ ನಂತರ ಅವರೇ ನಮ್ಮ ಮನೆಗೆ ಪಾಠವನ್ನು ಹೇಳ್ಕೊಡಕ್ ಬರ್ತಿದ್ರಲ್ಲ, ಅಧಿಕೃತವಾಗಿ ಅವರ ನನ್ನ ಮೊದಲ ಟೀಚರು, ಗುರುಗಳು, ಮೇಷ್ಟ್ರು ಅಂತ ಹೇಳ್ತಾರ. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ರು. ಅವರು ಬರ್ತಿರ್ಬೇಕಾದ್ರೆ ಆ ಕಡೆಯಿಂದ ಒಂದು ಬೆತ್ತದ ಬಡಿಗೆನ ಹಿಡಿದುಕೊಂಡು ನಮ್ಮ ಮನೆಗೆ ಬರ್ತಾ ಇದ್ರು. ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ. ಆದ್ರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದ ನೋಡಿ. ಪೆಟ್ಟು ತಿಂದ ನಾನು ಏನ್ ಕಲಿತೆ ಅನ್ನೋದು ಮಾತ್ರ ನನಗೆ ನೆನಪಿಲ್ಲ. ಆದ್ರೆ ಕೃಷ್ಣಪ್ಪಯ್ಯ ಅವ್ರ ಮಾತ್ರ ಚೆನ್ನಾಗಿ ನೆನಪೊಳಗದಾರ. ಇದಾದ ಮೇಲೆ ನಾನು ಅಮ್ಮನ ಊರು ಮೇಲಿಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ ನೋಡ. ಅದಾದ್ಮೇಲೆ ನಾನು ನಮ್ಮ ಅಮ್ಮನ ಊರು ಯಾವುದೋ ಮೇಲಿಗೆ ಗ್ರಾಮಕ್ಕೆ ಹೋಗಿ ನಾನು ಸ್ವಲ್ಪ ದಿನ ಅಲ್ಲೇ ಉಳಿದುಕೊಂಡು ಶಾಲೆಯನ್ನು ಕಲಿತ್ಕೊಂಡೆ. ನನಗಾಗ 6 ವರ್ಷ ಇದಿರಬಹುದು. ಅವಾಗ ನನಗೆ ಎಷ್ಟು ವರ್ಷ ಇತ್ತು ಅಂದಾಜು ಸುಮಾರು 6 ವರ್ಷದವನು ನಾನು ಆಗಿದ್ದೆ. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದವರು ನೋಡ್ರಿ. ಅಲ್ಲಿ ಇರ್ತಕ್ಕಂತಹ ಆ ಊರಿನಲ್ಲಿ ಇರ್ತಕ್ಕಂಥ ಶೇಷಗಿರಿ ಮೇಷ್ಟ್ರು ನನಗ್ ಮಾತ್ರ ಶಿಕ್ಷಕರಾಗಿರ್ಲಿಲ್ಲ, ನನ್ನ ಅಮ್ಮನಿಗೂ ಕೂಡ ಅವರಿಗೆ ಕೂಡ ಟೀಚರ್ ಅಥವಾ ಗುರುಗಳು ಆಗಿದ್ರು. ಅದು ಏಕೋಪಾಧ್ಯಾಯ ಶಾಲೆ. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು ನೋಡೋದು. ಏಕೋಪಾಧ್ಯಾಯವಾಗಿರ್ತಕ್ಕಂಥ ಶಾಲೆ ಆಗಿತ್ತು. ಶಾಲೆಯ ಹೊರಗೆ ಧೂಳು ತುಂಬಿರುವಂತಹ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರ್ತಿತ್ತು ನೋಡ್ರಿ. ಆ ಧೂಳೊಳಗ ದುಂಡಗಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕುಳಿ ಇರ್ತಕ್ಕಂಥ ಒಂದು ಎಂತ ಹುಳು ಇರ್ತಾ ಇತ್ತು, ಒಂದು ಕಪ್ಪು ಹುಳು ಇರ್ತಾ ಇತ್ತು. ಅದನ್ನು ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೀತಾರೆ. ಅದನ್ನ ಯಾವ ರೀತಿ ಏನಂತ ಹೆಸರಿನ ಕರಿತಾ ಇದ್ರು, ಸಣ್ಣ ಗುಬ್ಬಿ ಮರಿ ಅಥವಾ ತನ್ನಾದೇವಿ ಅಂತ ಕರಿತಾ ಇದ್ರು. ಅದನ್ನು ಆ ಕುಳಿಗಿಂದ ಎಬ್ಬಿಸಿ ಕಾಸಿಗೆ ಹೋಗೋ ದಾರಿ ತೋರಿಸು, ಕಾಸಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿಂದ ಸುತ್ತು ಬರುತ್ತಿದ್ದೀವಿ ನೋಡಿ. ಅವಾಗ ಆ ಕುಳಿಗಳಿಂದ ಎಬ್ಬಿಸಿ ಆ ಹುಳವನ್ನ ಏನ್ ತನ್ನಾದಿ ಅಥವಾ ಗುಬ್ಬಿ ಅಂತ ಕರಿತಾ ಇದ್ವಲ್ಲ, ಅದನ್ನ ನಾವೇ ಎಬ್ಬಿಸಿ ಏನ್ ಮಾಡ್ತೀವಿ, ಕಾಸಿಗೆ ಹೋಗೋ ದಾರಿ ತೋರಿಸು, ಕಾಸಿಗೆ ಹೋಗೋ ದಾರಿ ತೋರಿಸು ಅಂತೇ ಹೇಳ್ತಾ ಬೆರಳಿಂದ ಸುತ್ತಿ ಬರ್ತಾ ಇದ್ವಿ. ಆಗ ಅದು ಹಿಂದೆ ಹಿಂದೆ ಹೋಗುತ್ತಿತ್ತು. ಅವಾಗ ಏನಾಗ್ತದೆ, ಹಿಂದೆ ಹೋಗ್ತಾ ಇತ್ತು. ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳಗ್ ಕರೆದು ಪಾಠ ಮಾಡಬೇಕಾಗ್ತಿತ್ತು. ನಾವು ಆಟ ಆಡುವಂತಹ ಸಂದರ್ಭದಲ್ಲಿ ನಾವೇನ್ ಕಾಸಿಗೆ ಹೋಗೋ ದಾರಿ ತೋರಿಸುವಂತಹ ಹುಳುವಿನ ಜೊತೆ ಆಟ ಆಡುತ್ತಿರುವಾಗ ಮೇಷ್ಟ್ರು ನಮ್ಮನ್ನು ನೋಡಿ ಗದರಿಸಿ ಪಾಠ ಮಾಡ್ಲಿಕ್ಕೆ ಒಳಗ್ ಕರೆದು ಪಾಠ ಮಾಡ್ತಾ ಇದ್ರು. ನಮಗೆ ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಇಚ್ಛಿಸುತ್ತಲೇ ಇರುತ್ತಿದ್ದೆವು ನೋಡಿ. ನಮ್ಗೆ ತರಗತಿಯೊಳಗೆ ಕುಳಿತುಕೊಂಡು ಪಾಠವನ್ನು ಕೇಳಲಿಕ್ಕೆ ಅಷ್ಟೊಂದು ಆಸಕ್ತಿ ಇರದೇ ಇದ್ರೂ ಕೂಡ ನಾವು ಆಟ ಆಡೋದ್ರಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಉಳ್ಳವರಾಗಿದ್ವಿ. ಹೀಗಾಗಿ ನಾವು ಒಳಗಡೆ ಹೋಗಿ ಪಾಠವನ್ನ ಕೇಳಕ್ಕೆ ಇಂಟ್ರೆಸ್ಟ್ ಇರದೇ ಇದ್ರು, ಅಂದ್ರೆ ಆಸಕ್ತಿ ಇರದೇ ಇದ್ರು ಕೂಡ ಹೊರಗಡೆ ಹೋಗಿ ನಾವು ಆಟವನ್ನ ಆಡ್ಲಿಕ್ಕೆ ಯೋಚಿಸ್ತಾ ಇತ್ತು. ನಮ್ಮ ದೇಹ ಎಲ್ಲ ಅಲ್ಲೇ, ನಮ್ಮ ಮನಸ್ಸೆಲ್ಲ ಹೊರಗಡೆನೆ ಇರ್ಲಿಕ್ಕೆ ಆಗ್ತಾ ಇತ್ತು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸಾರ್ ಎಂದು ಎದ್ದು ನಿಂತು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ರು. ಅವಾಗ ನಾವು ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಸುಲಭದ ಉಪಾಯ ಏನಪ್ಪಾ ಅಂದ್ರ ಸರ್ ಒಂದಕ್ಕೆ ಅಂತ ಹೇಳ್ತಾ ಇದ್ವಿ. ಏನು ಸರ್ ಒಂದಕ್ಕೆ ಆಗಿದಾವ ಅಂದ್ರ ಸುಸು ಮಾಡ್ಲಿಕ್ಕೆ ಹೋಗ್ತೀವಿ ಸರ್ ಅಂತ ಅದನ್ನ ಕೇಳ್ತಾ ಇದ್ರು. ಅವಾಗ ಅವರು ಹೋಗ್ಲಿಕ್ಕೆ ನಮ್ಗ ಅವಕಾಶವನ್ನ ಅನುಮತಿಯನ್ನು ಕೊಡ್ತಾ ಇದ್ರು. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು ನೋಡ್ರಿ. ಯಾವಾಗ್ಲೂ ಮಲೆನಾಡಲ್ಲಿ ಯಾವಾಗ್ಲೂ ಮಳೆ, ಹೌದಾ, 12 ತಿಂಗಳಲ್ಲಿ ಮಳೆ ಇರ್ತಾ ಇತ್ತು. ಅವಾಗ ಮಳೆಗಾಲದಲ್ಲಿ ಇನ್ನೂ ಹೆಚ್ಚಾಗಿ ಮಳೆ ಸುರಿತಿರುವ ಸಂದರ್ಭದಲ್ಲಿ ಮನೆ ಯಾವ ಭಾಗದಲ್ಲಿ ಮಳೆ ಸೋರುವುದಿಲ್ಲ ಅಂತೇಳಿ ನಾವು ಹುಡುಕ್ಬೇಕಾಗಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕೆ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು ನೋಡಿ.
ಮಳೆ ಬರುವಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಅಂತ ಸಂದರ್ಭದಲ್ಲಿ ಮನೆ ಕೆಲಸಕ್ಕೆ ನಮ್ಮ ಸಂಬಂಧಿಕರು ಅಥವಾ ಅಪ್ಪನ ಸ್ನೇಹಿತರು ಬಂದು ಒಣ ಸೌದೆಯನ್ನು ಕೊಡ್ತಾ ಇದ್ರು. ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನ ಸಂಗ್ರಹಿಸಲು ನೆರವಾಗ್ತಾ ಇದ್ರು. ಹಾಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಅವಾಗ ಕಾಡಿನಲ್ಲಿ ಏನಾಗ್ತದೆ, ನಮ್ಮ ಹೊಲದಲ್ಲಿ ಕಾಡು ಹಲಸಿನ ಹಣ್ಣು ಅಂತಹ ಒಂದು ಹಣ್ಣು ನಮ್ಗೆ ಯಾವಾಗ್ಲೂ ಅದು ಸಿಗ್ತಾ ಇತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲಿ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ನೋಡಿ. ಅದು ಕಾಡು ಹಲಸಿನ ಹಣ್ಣು ಹೆಂಗ್ ಗೊತ್ತಾ, ಆ ಕಾಯಿ ಆದಾಗಿನಿಂದ ಹಿಡಿದು ಹಣ್ಣು ಆಗುವವರು ಕೂಡ ಒಂದಲ್ಲ ಒಂದು ರೀತಿ ನಮ್ಗ ಉಪಯೋಗ ಬರ್ತಾ ಇತ್ತು. ನಮ್ಮ ತಿನ್ನುವ ಆಹಾರದ ಪದಾರ್ಥಗಳಲ್ಲಿ ಉಪಯೋಗಕ್ಕೆ ಬರ್ತಾ ಇದ್ದಂತ ಒಂದು ಹಣ್ಣಾಗಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು ನೋಡಿ. ಅವಾಗ ದೋ ಅಂತ ಸುರ್ತಕ್ಕಂತಹ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಏನ್ ಮಾಡ್ತೀವಿ, ನಾವು ಬಚ್ಚಲ ಒಲೆಯ ಬೆಂಕಿ ಎದುರುಕೊಂಡು ಅವಾಗ ಕೈಗಳನ್ನ ಕಾಲುಗಳನ್ನ ನಾವೇನ್ ಮಾಡ್ತೀವಿ, ಮುಂಚಾಚಿ ಬೆಂಕಿಯನ್ನು ಕಾಯಿಸ್ಕೊಳ್ತಾ ಇದ್ವಿ. ಆ ಜಡಿ ಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು. ಯಾಕಂದ್ರೆ ಹೊರಗಡೆ ದೋ ಅಂತ ಬೆಳತಕ್ಕಂತಹ ಜಡಿ ಮಳೆಗೆ ನಾವು ಒಳಗಡೆ ಕುಳಿತುಕೊಂಡು ಬಚ್ಚಲ ಮನೆಗೆ ಬೆಂಕಿಯನ್ನ ಹಚ್ಚಿದಾಗ ನೀರನ್ನು ಕಾಯಿಸ್ಲಿಕ್ಕೆ ಬಚ್ಚಲ ಮನೆಯಲ್ಲಿ ಬೆಂಕಿಯನ್ನು ಹಾಕ್ತಾ ಇದ್ರು. ಅವಾಗ ಹಾಕುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ, ಅಂತ ಜಡಿ ಮಳೆಯಲ್ಲಿ ನಾವು ಬೆಂಕಿಯನ್ನು ಕಾಯಿಸ್ಕೊಂಡು ನಮ್ಗೆ ಒಂಥರ ಹಿತ ಅನಿಸ್ತಾ ಇತ್ತು. ಒಲೆಗೆ ಹಲಸಿನ ಹಣ್ಣು ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ನಾವು ಆ ಒಲೆಗೆ ಏನ್ ಮಾಡ್ತೇವೆ, ಹಲಸಿನ ಬೀಜಗಳನ್ನ ಹಾಕಿ ಅದನ್ನ ಸುಟ್ಟನ್ನ ಮೇಲಿನ ಸೆಪ್ಪೆಯನ್ನ ತೆಗೆದನ್ನ ತಿಂತಾ ಇದ್ವಿ. ಅವಾಗ ದೊಡ್ಡವ್ರು ನಮ್ ಜೊತೆ ಏನ್ ಮಾಡ್ತಾ ಇದ್ರು, ಕಥೆಗಳನ್ನ ಹೇಳ್ತಾ ಇದ್ರು. ಅವಾಗ ನಾವು ಕತೆ ಮುಂದೆ ಏನಾಗ್ತೈತೆ ಅನ್ನಂತೆ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ವಿ. ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳೆಂದು ಹಪ್ಪಳ, ಶಾಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು. ಬೇಸಿಗೆಯಲ್ಲಿ ನಮ್ಮಮ್ಮ ಏನ್ ಮಾಡ್ತಾ ಇದ್ರು, ಮಳೆಗಾಲದ ದಿನಗಳು ಬಂದ್ರ ಅವಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮಳೆಗಾಲದಲ್ಲಿ ತಿನ್ನಕ್ ನಮ್ಗ ಬೇಕನ್ನುವಂತಹ ಒಂದು ಕಾರಣದಿಂದ ನಮ್ಮಮ್ಮ ಏನ್ ಮಾಡ್ತಾ ಇದ್ರು, ಬಿಸಿಲಿರುವಂತಹ ದಿನಮಾನಗಳಲ್ಲಿ ಏನ್ ಮಾಡ್ತಾ ಇದ್ರು, ಹಲವಾರು ಹಪ್ಪಳಗಳನ್ನ ಮಾಡ್ತಾ ಇದ್ಲು, ಸಂಡಿಗೆಗಳನ್ನ ಮಾಡ್ತಾ ಇದ್ಲು. ಇಂತಹ ಕುರುಕುಲು ತಿಂಡಿಗಳನ್ನ ನಮ್ಮಮ್ಮ ಮಾಡಿ ಒಣಗಿಸಿ ಇಡ್ತಾ ಇದ್ರು. ಯಾಕಂದ್ರೆ ದೋ ಮಳೆ ಬರುವಂತ ಸಂದರ್ಭದಲ್ಲಿ ಏನಾದ್ರು ತಿನ್ಲಿಕ್ ಬೇಕಲ್ವಾ, ಹೀಗಾಗಿ ನಮ್ಮಮ್ಮ ಮಾಡ್ತಾ ಇದ್ರು. ಮನೆ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧಿ ಗುಣಗಳ ಸೊಪ್ಪುಗಳನ್ನ ಬೇಯಿಸಿ ನಿತ್ಯ ಊಟದಲ್ಲಿ ಬಳಸುತ್ತಿದ್ದರು ನೋಡಿ. ನಮ್ಮ ಮನೆ ಹಿರಿಯರಿಗೆ ಕೆಲವೊಂದು ಔಷಧಿಗಳ ಸೊಪ್ಪುಗಳು ಇರ್ತಾ ಇದ್ವು, ಹೌದಾ. ಆ ಸೊಪ್ಪುಗಳನ್ನ ಬೇಯಿಸಿ ನಿತ್ಯ ಊಟದಲ್ಲಿ ನಮ್ಗೆ ತಿನ್ಲಿಕ್ಕೆ ಕೊಡ್ತಾ ಇದ್ರು. ಇದನ್ನ ಮಾಡೋದ್ರಿಂದ ಏನಾಕಿತ್ತು, ಕಾಯಿಲೆ ನಮ್ಗೆ ಸ್ವಲ್ಪ ದೂರನೇ ಇರ್ತಾ ಇತ್ತು. ಅದು 2ನೇ ಮಹಾಯುದ್ಧದ ಕಾಲ. ಕೆರೆಕೊಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಚ್ಚುತ್ತಾ ಇರುವ ಅರಣ್ಯವಿತ್ತು ನೋಡ್ರಿ. ಅವಾಗ 2ನೇ ಮಹಾಯುದ್ಧ ಆಗುತ್ತಿರುವಂತಹ ಸಂದರ್ಭದ ಕಾಲ. ಅದು ಕೆರೆಕೊಪ್ಪದಾಗ ಏನಾಗಿತ್ತು ಅಂದ್ರೆ, ಅಂಗಳದ ಆಚೆ ಮನೆಯನ್ನು ಆಕ್ರಮಿಸ ಹೊಚ್ಚುತ್ತಾ ಇರುವ ಒಂದು ಅರಣ್ಯವಿತ್ತು, ಅಂದ್ರೆ ಕಾಡಿತ್ತು. ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನ ಆರಿಸುವುದು, ದುರ್ವೆಯನ್ನ ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೆದೆಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡುವುದು ನನಗೆ ಖುಷಿಯ ಸಂಗತಿಗಳು ನೋಡಿ. ಏನೇನ್ ಹೇಳ್ತಾರಪ್ಪ ಅಂತಂದ್ರೆ, ಕೆರೆಕೊಪ್ಪದಲ್ಲಿ ಅಂಗಳದ ಆಚೆ ಏನಾಯ್ತು, ಅಲ್ಲಿ ಅರಣ್ಯ ಒಂದಿತ್ತು. ಅದರ ನಸುಕಿನಾಗ ಎದ್ದ ಮನೆ ಎದುರ ಅಲ್ಲಿ ಅರಣ್ಯದ ಮುಂದಿರ್ತಕ್ಕಂತಹ ಒಂದು ರಂಜದ ಒಂದು ಮರವಿತ್ತು. ಅದ್ರಾಗ ಎಂತ ನಕ್ಷತ್ರ ಆಕಾರದ ಹೂಗಳು ಆಗ್ತಾ ಇತ್ತು. ಅವೆಲ್ಲ ಮರದ ಕೆಳಗಡೆ ಮರದಿಂದ ಕೆಳಗಡೆ ಬೀಳ್ತಾ ಇತ್ತು. ಆ ನಕ್ಷತ್ರ ಆಕಾರದ ಹೂಗಳನ್ನ ಆರಿಸುವುದು, ಅವುಗಳನ್ನ ಹುಲ್ಲಲ್ಲಿ ಹುಡುಕಿ ದುರ್ವೆಯನ್ನ ಹುಡುಕಿ ಕಿತ್ತು ತರುವುದು, ಆಮೇಲೆ ಕೆದಿಗೆ ಹಿಂಗಿದ್ದ ಕಮಲ ಅಳೆತ ಇಲ್ಲ ಅಂತ ಹೇಳಿ ನೋಡುವುದು, ಆಮೇಲೆ ಗೂಡೊಳಗ ಮರದ ಮೇಲೆ ಗೂಡು ಕಟ್ತಾ ಇದ್ದಂತಹ ಗೂಡಲ್ಲಿ ಮೊಟ್ಟೆ ಏನಾರು ಮರಿ ಹಾಕೈತೆ ಇಲ್ಲ ಅಂತ ಹೇಳಿ ಅವುಗಳನ್ನ ನೋಡುವುದು, ಆಮೇಲೆ ಬಿದಿರಿನ ಸನ್ನಿಂದ ಸಾವಕಾಶ ನಿತ್ಯ ಹನಿಕಿ ನೋಡುವುದು, ಇದೊಂದು ಪ್ರತಿನಿತ್ಯ ಮಾಡುವುದನ್ನ ಖುಷಿಯ ಸಂಗತಿಗಳಾಗಿದ್ದವು. ದೂರ್ವೆಯನ್ನು ಅಜ್ಜನಿಗೆ ಪೂಜೆ ಕೊಟ್ಟು ಅಮ್ಮ ಕುಡುಗೋಲಿಂದ ಮೊಸರು ಕಡಿಯುವಾಗ, ಅಂದ್ರೆ ಗರಿಕೆ ಅಂತ ಕರಿತಾ ಇದ್ವಿ, ಅದನ್ನ ಅಜ್ಜನಿಗೆ ನಾನು ಪೂಜೆ ಮಾಡ್ಲಿಕ್ಕೆ ಕೊಟ್ಟು ಅಮ್ಮಗ ಕಡುಗೋಲನ್ನ ಕಟ್ತಾ ಇರುವಂತಹ ಮೊಸರನ್ನು ಕಡಿಯುವಾಗ, ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ, ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ, ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ, ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರು ಎಂದು ಮನಸ್ಸಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕ ಆಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾರ ಅವ್ರ. ನನಗೆ ಅಜ್ಜಗ ಪೂಜೆ ಮಾಡ್ಲಿಕ್ಕೆ ನಾನು ಗರಿಕೆ ಹುಲ್ಲನ್ನ ತಂದು ಅವ್ರಿಗೆ ಪೂಜೆ ಮಾಡ್ಲಿಕ್ಕೆ ನಾನು ಕೊಡ್ತಾ ಇದ್ದೆ. ಅವಾಗ ಅಮ್ಮ ಮೊಸರನ್ನ ಕಡಿತಾ ಇದ್ಲು. ಅಂತ ಸಂದರ್ಭದಲ್ಲಿ ಅವಳು ಹಾಡು ಹಾಡ್ತಾ ಇದ್ಲು. ಮೊಸರನ್ನ ಕಡಿಯುವಾಗ ಯಾವ ಹಾಡು, ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಅಂತ ಹಾಡನ್ನ ಹಾಡ್ತಾ ಇದ್ಲು. ಹಾಡನ್ನ ಹಾಡುವಂತಹ ಸಂದರ್ಭದಲ್ಲಿ ಅವಳು ರಂಜದ ಹೂವನ್ನ
ನಾ ಏನು ನಕ್ಷತ್ರದ ಆಕಾರದ ರಂಜನ ಹೂವನ್ನ ಆರಿಸ್ಕೊಂಡು ಬಂತಿದ್ನಲ್ಲ, ಆ ಹೂವನ್ನ ನಾನು ಬಾಳೆ ನಾರಿನಲ್ಲಿ ಪೋಣಿಸ್ತಾ ಇದ್ನಿ. ಅವಾಗ ಅಷ್ಟರಲ್ಲಿ ನನಗೆ ಪಾಠ ಮಾಡ್ಲಿಕ್ಕೆ ಬರ್ತಕ್ಕಂತಹ ಕೃಷ್ಣಪ್ಪಯ್ಯ ಮೇಷ್ಟ್ರು ಆತಂಕದಲ್ಲಿ ಎಲ್ಲಿ ಬರ್ತಾರೋ, ಎಲ್ಲಿ ಬಂದು ನನಗೆ ಹೊಡಿತಾರೋ, ನಾನು ಹೂ ಮಾಡೋದನ್ನ ನೋಡಿ ಅವ್ರು ನನಗೆ ಎಲ್ಲಿ ಬೈತಾರೋನೋ ಅಂತ ಬೈದಲ್ಲಿ ನಾನು ಕೊಡ್ತಾ ಇದ್ನಿ. ಆದ್ರೆ ಮನಸ್ಸೊಳಗೆ ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊತಾ ಇದ್ನಿ, ಏನಂತ, ದೇವ್ರ ಇವತ್ತು ನಮ್ಮ ಕೃಷ್ಣಪ್ಪಯ್ಯ ಮೇಷ್ಟ್ರಿಗೆ ಏನು ಬರಲಿ, ಜ್ವರ ಬರಲಿ ದೇವ್ರ, ಅವ್ರು ಜ್ವರ ಬಂದ್ರೆ ಇವತ್ತು ನಮ್ಮ ಮನೆ ಪಾಠ ಹೇಳಿಕ್ಕೆ ಅವ್ರು ನಮ್ಗೆ ಬರುವುದಿಲ್ಲ ಅನ್ನುವಂಥದ್ದು ಪ್ರತಿದಿನ ನಾನು ಮಾಡುವಂಥ ಒಂದು ಪ್ರಾರ್ಥನೆ ಆಗಿತ್ತು. ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚಿರಟದ ಕಾಪಿ ನೋಡಿ, ಕೆರೆಕೊಪ್ಪದಲ್ಲಿ ನಮಗೆಲ್ಲ ಕಾಪಿಯನ್ನು ಕೊಡ್ತಾ ಇದ್ರು. ಚಿರಟದ ಅಂದ್ರೆ ಸೋಸಿ ಉಳಿದಿರುವಂತಹ ಒಂದು ಅದರಿಂದ ಮಾಡಿ ನಮ್ಗೆ ಕಾಪಿಯನ್ನು ಕೊಡ್ತಾ ಇದ್ರು. ಆದರೆ ಕೆಲವು ಸಾರಿ ಅಜ್ಜನಿಗೆ ನನ್ನ ತಂದೆ ಶಾನುಭೋಗರು ಮತ್ತು ಅವರ ಗೆಳೆಯರಾದ ಊರಿನ ಪಟೇಲ್ ಮಾತ್ರ ಒರಿಜಿನಲ್ ಕಾಪಿ ಪುಡಿಯ ಕಾಪಿ ಅಂದ್ರೆ ನಮಗೆ ಅಂತ ಚಿರಟದ ಕಾಪಿಯನ್ನು ಕೊಡ್ತಾ ಇದ್ರು. ಆದ್ರೆ ನಮ್ಮ ಅಜ್ಜಗ ನನ್ನ ತಂದೆ ಶಾನುಭೋಗರಿಗೆ ಮತ್ತು ಅವ್ರ ಗೆಳೆಯರು ಯಾರ ಪಟೇಲರು ಬಂದ್ರೆ ಅವರಿಗೆ ಒರಿಜಿನಲ್ ಕಾಪಿ ಪುಡಿಯನ್ನು ಮಾಡಿದಂತಹ ಕಾಪಿನ ಕೊಡ್ತಾ ಇದ್ರು. ಆದ್ರೆ ನಮಗೆ ಚಿರಟದ ಕಾಪಿ ಅಂತಂದ್ರೆ ಕಾಪಿ ಮಾಡಿ ಇನ್ನೊಂದು ಸಲ ಉಳಿದಿರುವಂಥ ಮಿಕ್ಕಿರುವಂತಹ ಕಾಪಿನ ಅದರಿಂದ ಸೋಸಿ ನಮಗೇನು ಮಾಡ್ತಾ ಇದ್ರು, ಕಾಪಿಯನ್ನು ಮಾಡಿ ನಮ್ಮಮ್ಮ ಕೊಡ್ತಾ ಇದ್ಲು. ಕಾಫಿ ಬೀಜವನ್ನು ಆಗಲೇ ಹುರಿದು, ಆಗಲೇ ಪುಡಿ ಮಾಡಿ, ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗರಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಪಿ ಮಾಡುವುದು ಸಾಮಾನ್ಯವಾಗಿತ್ತು ನೋಡ್ರಿ. ಒರಿಜಿನಲ್ ಕಾಪಿಯನ್ನು ಹೆಂಗ್ ಮಾಡ್ತಾರಪ್ಪ ಅಂದ್ರೆ, ಕಾಫಿ ಬೀಜವನ್ನು ಆಗಷ್ಟ ಹುರಿದು ಅದನ್ನ ಏನ್ ಮಾಡ್ಬೇಕು, ಪುಡಿಯನ್ನ ಮಾಡ್ಬೇಕು. ಪುಡಿ ಮಾಡಿದ್ಮೇಲೆ ಅದನ್ನ ಕುದಿಯುವಂತಹ ನೀರಿಗೆ ಬೆರೆಸುವುದು. ಆಮೇಲೆ ಸ್ವಲ್ಪ ಹೊತ್ತು ಅದನ್ನ ಮುಚ್ಚಿಟ್ಟು ಅದರ ಗಸಿ ಅಂದ್ರೆ ಅದ ಎಲ್ಲ ಇಳಿಯುವಷ್ಟು ಏನ್ ಮಾಡೋ, ಸ್ವಲ್ಪ ಅದ್ರ ಎಲ್ಲ ಏನು ಮೇಲೆ ಬಾಯಾರದಂತ ಬರತ್ತಲ್ಲ ಅದನ್ನೆಲ್ಲವೂ ಇಳಿಯುವಷ್ಟು ನಾವು ಹೊತ್ತು ಕಾದು ನಂತರ ಅದನ್ನ ಬಟ್ಟೆಗೆ ಸುರಿದು ಅದನ್ನ ಹಿಂಡಬೇಕು. ಡಿಕಾಕ್ಷನ್ ಮಾಡಿ ಅದೆಲ್ಲ ಉಷ್ಣಾಂಶವನ್ನು ಕಳೆದುಕೊಂಡ ಮೇಲೆ ಬಿಸಿ ಬಿಸಿಯಂತಹ ಎಮ್ಮೆ ಹಾಲಿಗೆ ಏನ್ ಮಾಡೋದು, ಅದನ್ನ ಬೆರೆಸಿ ಕಾಪಿ ಮಾಡೋದು ಹದವಾಗಿತ್ತು. ಬಾಯಿಲೆಲ್ಲರಿಗೂ ನೀರು ಬಂತಲ್ಲ ಮಕ್ಕಳೇ, ಹೆಂಗೆ ಕಾಪಿ ಮಾಡೋದು ಅಂತ ನಿಜವಾಗ್ಲೂ ಯು ಆರ್ ಅನಂತ ಮೂರ್ತಿ ಅವ್ರು ಗ್ರೇಟ್ ಅಂತಾನೆ ಹೇಳ್ಬೋದು. ಅಂತ ಮಲೆನಾಡಿನಲ್ಲಿ ಬೆಳೆದಿರುವಂತ ಅವರೇ. ಈ ಕಾಪಿಯನ್ನು ಪಳಪಳ ಹೊಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಎತ್ತರದಿಂದ ಹಲವು ಸಾರಿ ಹುಯ್ದು ಕುಡಿಯಲು ಅಗತ್ಯವಾದ ಬಿಸಿಗದನ್ನು ಇಳಿಸಿ ಸೆರಗು ಮುಚ್ಚಿದ ಕೈ ಮೇಲೆ ಅದನ್ನು ಇಟ್ಟುಕೊಂಡು ಹಸನ್ಮುಖಿಯಾಗಿ ಅಮ್ಮ ಕುಡಿಯಲು ಕೊಡ್ತಿದ್ರು. ಅವಾಗ ಇಷ್ಟೆಲ್ಲ ಮಾಡಿ ಅದನ್ನ ಬೀಜವನ್ನು ಹುರಿದು ತೆಗೆದು ಅದನ್ನೆಲ್ಲ ಉಷ್ಣಾಂಶವನ್ನು ಮಾಡಿ ಎಮ್ಮೆ ಹಾಲಿಗೆ ಅದನ್ನ ಬೆರೆಸಿ ಅದನ್ನ ಯಾವ ರೀತಿ ಕೊಡ್ತಾ ಇದ್ರು, ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಮೇಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ ನೊರೆ ಬರುವಂತ ಎತ್ತರದಿಂದ ಹೊಯ್ದಾಡುವಂತೆ ಮಾಡ್ತಾ ಇದ್ರು. ಮಾಡಿದ ಮೇಲೆ ಅದನ್ನ ಸೆರಗು ಮುಚ್ಚಿದಂತಹ ಕೈಯಿಂದ ಅದನ್ನ ನೀಟಾಗಿ 2 ಗ್ಲಾಸನ್ನ ಒರೆಸಿ, ಅಂದ್ರೆ ಒಂದು ಗ್ಲಾಸ್ನಲ್ಲಿ ಕಾಪಿಯನ್ನು ಹಾಕಿ ಅದನ್ನ ಗ್ಲಾಸ್ನೆಲ್ಲವನ್ನು ಒರೆಸಿ ನಗುತ್ತಾ ಬಂದು ನಮ್ಮಮ್ಮ ಕುಡಿಯಕ್ಕೆ ಕೊಡ್ತಾ ಇದ್ರು. ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಪಿಯ ಪುಣ್ಯ ಸಿಗುತ್ತಿತ್ತು. ಕೆಲವೊಂದ್ಸಲ ನಮ್ಗೆ ಚಿರಟದ ಕಾಪಿ ಸಿಗ್ತಾ ಇತ್ತು, ಇನ್ನು ಕೆಲವೊಂದ್ಸಲ ನಮ್ಗೆ ಏನಾಗ್ತಾ ಇತ್ತು, ಈ ಒರಿಜಿನಲ್ ಕಾಪಿನ ಸಿಗ್ತಾ ಇತ್ತು. ಸಿಕ್ಕನ್ಸಂದ್ರೆ ನಾವು ಜಗ್ ಪುಣ್ಯ ಮಾಡಿದೀವಿ ಅಂತ ಅನಿಸ್ತಾ ಇತ್ತು. ನಿತ್ಯ ಈ ಕಾಪಿಯ ಘಮಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚಿರಟ ಕುದಿಸಿ ಮಾಡಿದ ಕಾಪಿಯ ಸೇವನೆ ನಮಗೆ ನೋಡಿ. ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಪ್ರತಿನಿತ್ಯ ಈ ಕಾಪಿಯನ್ನು ಮಾಡ್ತಾ ಇರಲಿಲ್ಲ, ಘಮ ವಾಸನೆ ಬರ್ತಾ ಇತ್ತು. ಆದ್ರೆ ಸ್ವಲ್ಪ ಮಾತ್ರ ನಮಗೆ ಅಲ್ಲಿಂದ ಸ್ವಲ್ಪ ಉಳಿದಂಥ ಚಿರಟದ ಕಾಪಿ ನಮ್ಗೆ ಸಿಗ್ತಾ ಇತ್ತು. ಇವೆಲ್ಲದರ ತಯಾರಿಯು ನೆನಪಾಗುತ್ತದೆ. ಆದ್ರೆ ಹಿಂದೆ ನಮಗೇನಾಗುತ್ತೆ, ಬಾಲ್ಯದಲ್ಲಿ ಈ ಕಾಪಿಯನ್ನು ನಮ್ಮಮ್ಮ ಹೇಗೆ ಮಾಡ್ತಾ ಇದ್ಲು, ನಮಗೆ ಯಾವ ರೀತಿ ಕಾಪಿ ಕೊಡ್ತಾ ಇದ್ಲು ಅಂತೆಲ್ಲ ನೆನಪಾಗ್ತತಿ. ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ನಮಗೆ ತಂದು ಕೊಡ್ತಿದ್ದರು. ಅವಾಗ ಈ ಕಾಫಿ ಬೀಜವನ್ನು ನಮ್ಗೆ ಬ್ಯಾರಿಯೊಬ್ರು ಏನ್ ಮಾಡ್ತಾರೆ, ತಿಂಗಳಿಗೊಮ್ಮೆ ನಮ್ಮ ಕಾಫಿ ಬೀಜವನ್ನು ನಮಗೆ ತಂದು ಕೊಡ್ತಾ ಇದ್ರು. ಈ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ನಾವು ಪಡೆಯುವುದು ವರ್ಷಕ್ಕೊಮ್ಮೆ. ಆದ್ರೆ ವಿಶೇಷ ಪದಾರ್ಥಗಳನ್ನು ನಾವು ಒಮ್ಮೆ ತಗೋಬೇಕಂದ್ರೆ ನಾವು ವರ್ಷಕ್ಕೊಮ್ಮೆ ನಾವಿನ್ನ ತೆಗೆದುಕೊಳ್ಬೇಕು. ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ, ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ, ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡೆದ ಅವಧಿ ನೋಡ್ರಿ. ನಾವು ವರ್ಷಕ್ಕೊಮ್ಮೆ ನಾವು ತಗೋತಾ ಇದ್ವಿ. ಯಾವಾಗ ಅಂತಂದ್ರೆ ಯುಗಾದಿಯಿಂದ ಮತ್ ಮುಂದಿನ ಯುಗಾದಿಗೆ, ದೀಪಾವಳಿಯಿಂದ ಮತ್ ಮುಂದಿನ ದೀಪಾವಳಿ, ಗೌರಿ ಹಬ್ಬದ ಮತ್ ಮುಂದಿನ ಗೌರಿ ಹಬ್ಬ ಬರೋವರೆಗೂ ನಾವೇನ್ ಮಾಡ್ತಾ ಇದ್ವಿ, ಅವಧಿಯನ್ನು ತೆಗೆದುಕೊಳ್ತಾ ಇದ್ವಿ. ನಾವು ಬೆಳೆದ ಅಡಿಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ವಿ. ನಾವು ಯಾವ ರೀತಿಯ ಕಡವನ್ನು ತೀರಿಸ್ತಾ ಇದ್ವಿ ಅಂದ್ರೆ, ನಾವು ಬೆಳೆದಿರುವಂತಹ ಭತ್ತವನ್ನು ಕೊಡ್ತಿದ್ವಿ, ಇಲ್ಲ ಅಡಿಕೆಯನ್ನ ಕೊಟ್ಟು ನಾವು ತೀರಿಸ್ತಾ ಇದ್ವಿ. ಜರಿ ಟೋಪಿ ತೊಟ್ಟ ಬ್ಯಾರಿ ಬಂದಾಗಲೆಲ್ಲ ನಮಗೆ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪುಕ್ಕಟ ಸಿಗುತ್ತಿತ್ತು. ಅವಾಗ ಅವ್ರು ಜರಿ ಟೋಪಿಯನ್ನು ತೊಟ್ಕೊಂಡು ಬರ್ತಾ ಇದ್ದಂತಹ ಬ್ಯಾರಿ ಅವರೆಲ್ಲ ನಮ್ಮ ಮನೆಗೆ ಬಂದ್ರೆ ಅವರು ಸಕ್ಕರೆಯಿಂದ ಮಾಡುವಂತಹ ಮಿಠಾಯಿಯನ್ನ ಕೊಡ್ತಾ ಇದ್ರು. ಅದು ನಮ್ಗೆ ಯಾವುದೇ ದುಡ್ಡು ಇಲ್ಲದೆ ನಮ್ಗೆ ಅದೇನಾಗ್ತಾ ಇತ್ತು, ಪುಕ್ಕಟೆಯಾಗಿ ಸಿಗ್ತಾ ಇತ್ತು. ನನ್ನ ಭಯ ನಿವಾರಣೆಗೆಂದು ಎಂದೋ ಒಮ್ಮೆ ಕರಡಿ ಆಡಿಸುವವನು ತಂದ ಕಡು ಕಪ್ಪು ಕರಡಿ ಮೇಲೆ ನಾನು ಕೂರಿಸಿ ಅಂಗಳ ಸುತ್ತಿಸಿದ್ದು ನೆನಪಿದೆ. ನನಗೆ ಭಯ ಹೋಗ್ಬೇಕಂತ ಅವ್ರನ್ನ ಮಾಡಿ ಎಂದೋ ಒಮ್ಮೆ ಕರಡಿ ಆಡಿಸವ ನಮ್ಮ ಊರಿಗೆ ಬಂದಿದ್ದ. ಅವ್ನು ತಂದಿರುವಂತ ಕರಡಿ ಮೇಲೆ ನಂಗೆ ಕಪ್ಪು ಇತ್ತದ, ಆ ಕರಡಿ ಮೇಲೆ ಕೂಡಿಸಿ ನನ್ನ ಅಂಗಳ ಸುತ್ತಿಸಿದ್ದು ನನಗಿನ್ನು ನೆನಪೈತಿ.
ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರೂ ಕಾಪಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ. ನೋಡಿ ಅವಾಗ ನಮ್ಮ ಕೈಯಲ್ಲಿ ಕಾಸು ಆಡ್ತಾ ಇಲ್ಲ, ಆದ್ರೆ ಮನೆಯಲ್ಲಿ ಎಲ್ಲರಿಗೂ ಅದೇ ಒರಿಜಿನಲ್ ಕಾಪಿ ಮಾಡುವಷ್ಟು ನಮಗೇನಾಗ್ತಾ ಇರಲಿಲ್ಲ, ಅನುಕೂಲ ಇರ್ತಾ ಇರಲಿಲ್ಲ. ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಪಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಪಿ ಮಾಡಿದ ಚರಟದಲ್ಲಿ ನನಗೆ, ತನಗೆ ಮತ್ತು ನನ್ನ ಅಜ್ಜನಿಗೆ ಕೊಡ್ತಾ ಇದ್ರು. ಆದರೆ ಕೆಲವೊಂದ್ಸಲ ಅಮ್ಮ ಏನ್ ಮಾಡ್ತಾರೆ, ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಪಿಯನ್ನು ಮಾಡ್ತಾ ಇದ್ರು, ಅಥವಾ ಉಳಿದಿರುವಂತಹ ಚರಟದ ಕಾಪಿಲಿ ನನಗೂ ಕೊಡ್ತಾ ಇದ್ಲು, ತಾನು ಕುಡ್ತಾ ಇದ್ಲು ಮತ್ತು ನನ್ನ ಅಜ್ಜನಿಗೆ ಕೊಡ್ತಾ ಇದ್ರು. ಅಜ್ಜ ಮನೆಗೆ ಹಿರಿಯ ಆದ್ದರಿಂದ ನನಗೆ ಚರಟದಲ್ಲಿ ಕಾಪಿಯೋ ಅಂತ ಕೇಳಿದ್ದಿದೆ. ಆದ್ರೆ ಅಜ್ಜ ನಮ್ಮ ಮನೆಗೆ ಹಿರಿಯ, ನನಗೂ ಕೂಡ ಚರಟದಲ್ಲಿ ಕಾಪಿ ಕೊಡ್ತೀನಿ ನಮ್ಮತ್ತೆ ನಮ್ಮ ಅಮ್ಮನಿಗೆ ಕೇಳಿದ್ದೈತಿ. ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿ ಆದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು. ನಮ್ಮ ಮನೆಯಾಗ ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಮ್ಮನಿಗೆ ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯ ಕಿರಿಕಿರಿ ಆದಂತ ಸಂದರ್ಭದಲ್ಲಿ ಯಾರಿಗೆ ಹೇಳಿಪ್ಪ ನಾ ಏನಂತೆ ಅಜ್ಜ ವಿಚಾರ ಮಾಡಿ ಏನ್ ಮಾಡ್ತಾರೆ, ಸೌದೆ ತರಕ್ ನಾನು ಕಾಡಿಗೆ ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಹಠ ಹಿಡಿದು ಅವ್ರ ಜೊತೆ ಹೋಗುತ್ತಿದ್ದೆ. ಆಗ ನಾನು ಕೂಡ ನಮ್ಮ ಅಜ್ಜನ ಜೊತೆ ನಾನು ಬರ್ತೀನಿ ಅಜ್ಜ ಅಂತೇಳಿ ಅವ್ರ ಜೊತೆ ಹೋಗ್ತಾ ಇದ್ದೆ. ಅಮ್ಮನಿಗೆ ನಾನು ಹೀಗೆ ಅಜ್ಜನ ಜೊತೆ ಪಟ್ಟಾಂಗ ಮಾಡುತ್ತಾ ಅಲಿಯೋದು ಇಷ್ಟವಾಗುತ್ತಿರಲಿಲ್ಲ. ಆದ್ರೆ ನಮ್ಮ ಅಮ್ಮನಿಗೆ ಹಿಂಗೆ ನಮ್ಮ ಅಜ್ಜನ ಜೊತೆ ನಾನು ಹಿಂಗೆ ಪಟ್ಟಾಂಗವನ್ನು ಮಾಡ್ಕೊಂಡ್ ಅಂದ್ರೆ ನಾನು ಹಿಂಗೆ ಸರಿಯಾದ ಪಾಠವನ್ನು ಕೇಳಿದೆ ಅಜ್ಜನ ಜೊತೆ ಹೋಗ್ತಾ ಇರೋದು ಇಷ್ಟವಾಗ್ತಿರ್ಲಿಲ್ಲ. ಅಂತ ಸಮಯದಲ್ಲಿ ಏನೇನೋ ನೆವ ಮಾಡಿಕೊಂಡು ನಾನು ಕಾಡು ಹರಟೆಯಲ್ಲಿ ಕಾಲ ಕಳೆಯುತ್ತಾ ಅಕ್ಷರ ತಿದ್ದುತ್ತಿಲ್ಲವೆಂದು ಅಜ್ಜನೇ ಎದುರೇ ಬೈತಿದ್ರು. ಅವಾಗ ಅಂತ ಸಮಯದಲ್ಲಿ ಏನೇನೋ ನೆಪ ಮಾಡ್ಕೊಂಡು ನಿಮ್ ಜೊತೆ ಅವ್ ಹೋಗ್ತಾನ, ಕಾಡು ಹರಟೆ ಮಾಡ್ಕೊಂಡು ಹೋಗ್ತಾನ ಅಂತೇಳಿ ನಾ ಅಕ್ಷರ ಅವ್ನ ತಲೆಗೆ ಹತ್ತಾತಿಲ್ಲ, ಅವ್ ಹಿಂಗೆ ಹರಟೆ ಮಾಡ್ಕೊಂತ ಹೋದ ನಂಗೆ ಅಕ್ಷರ ತಲೆಗೆ ಹತ್ತಂಗಿಲ್ಲ ಅಂತ ನಮ್ಮ ಅಜ್ಜನ ಎದುರಿಗೆ ನನ್ನನ್ನು ಬೈತಾ ಇದ್ರು. ನೋಡಿ ಮಕ್ಕಳೇ, ಪಾಠ ಎಷ್ಟೊಂದು ಅದ್ಭುತವಾಗೈತಲ್ಲ. ನಿಜವಾಗಿ ನಮ್ಮನ್ನು ಒಂದು ಕ್ಷಣ ನಮ್ಮ ಬಾಲ್ಯಕ್ಕೆ ಕರೆದುಕೊಂಡು ಹೋಗ್ಬಿಡ್ತೀವಿ ಅನಂತಮೂರ್ತಿ ಅವರ ಅಮ್ಮ ಅನ್ನುವಂತಹ ಪಾಠ. ಯಾಕಂತಂದ್ರ ನಮ್ಮ ಬಾಲ್ಯದ ದಿನಗಳು ಮರುಕಳಿಸುವುದಿಲ್ಲ, ಹೌದಾ. ನಾವು ಬಾಲ್ಯವನ್ನು ಒಂದು ಸಲ ಮುಗಿದ್ರೆ ಮುಗದೇ ಹೋಗ್ಬಿಡ್ತು, ಹೌದಾ. ಆದ್ರೆ ನಮ್ಮ ಬಾಲ್ಯದಲ್ಲಿ ಇವತ್ತು ನಮ್ಗೆ ಏನೆಲ್ಲ ಕಾಸಿದೆ, ನಮ್ಗೆ ಏನೆಲ್ಲ ಆಸ್ತಿ ಅಂತಸ್ತು ಏನೇ ಸೌಕರ್ಯ ಸಿಕ್ಕರು ಕೂಡ ಆ ಬಾಲ್ಯದ ದಿನಗಳನ್ನ ಹೊರಳಿ ಮರಳಿ ಪಡ್ಲಿಕ್ಕೆ ಆಗುವುದಿಲ್ಲ. ಆ ಬಾಲ್ಯವೇ ಒಂದು ಅದ್ಭುತ ಅಂತ ಹೇಳ್ತೀವಿ. ಹೀಗಾಗಿ ನಾವು ಮಕ್ಕಳಿದ್ದಾಗ ಮಕ್ಕಳಾಗಿರ್ಬೇಕಣಯ್ಯ ಅಂತ ಅನ್ಸುತ್ತೆ. ಆದ್ರೆ ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಅನ್ನುವಂಥ ಪಟ್ಟ ನಮ್ಮ ಹೆಗಲ ಮೇಲೆ ಏರಿ ಕುಳಿತಾಗ ಬಾಲ್ಯವನ್ನು ನಾವು ಮರೆತು ಬಿಡಬೇಕಾಗ್ತದೆ, ಹೌದಾ. ಹೀಗಾಗಿ ಈ ಜವಾಬ್ದಾರಿಯ ಮುಂದೆ ಎಲ್ಲವನ್ನು ಕಳೆದುಕೊಳ್ಬೇಕಾಗ್ತದೆ. ನಾವು ಅನುಭವಿಸುವಂತಹ ಬಾಲ್ಯವೇ ಒಂದು ಅದ್ಭುತ ಅಂತ ಹೇಳ್ಬೋದು. ಹಳ್ಳಿ ಮನೆಗಳಲ್ಲಿ ಬೆಳೆದಂತಹ ನಾವೇ ಅದ್ಭುತ, ನಾವೇ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಬಾಲ್ಯದ ಈ ಒಂದು ಪಾಠ ಸಾರಾಂಶ ನಿಮಗೂ ಕೂಡ ಬಾಲ್ಯಕ್ಕೆ ಕರೆದುಕೊಂಡು ಹೋದಂತಾಯ್ತು. ಪದಗಳ ಅರ್ಥ ಆಗಿರ್ಬೋದು, ಕವಿಗಳ ಪರಿಚಯ ಆಗಿರ್ಬೋದು, ಎಲ್ಲವೂ ನಿಮಗೆ ಭಾವಾರ್ಥ ಆಗಿರ್ಬೋದು, ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.